ಈ ವಿಡಿಯೋ ಯಾರಿಗಪ್ಪ ಅಂದ್ರೆ ಯಾರನ್ನ ಮ್ಯಾಥ್ಸ್ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ದಾಗ ಫೇಲ್ ಹಾಕೋನು ಪಾಸ್ ಆಗಕ್ಕಾಗಂಗಿಲ್ಲ ನನಗೆ 25 ಮಾರ್ಕ್ಸ್ ಬೆಳಂಗಿಲ್ಲ ಅಂತಿಲ್ಲ ಅಂಥವ್ರು ಈ ವಿಡಿಯೋನ ನೀಟು ಸ್ಕಿಪ್ ಮಾಡ್ದೆ ನೋಡ್ರಿ. ಇದು ಭಾಳ ಏನಿಲ್ಲ, ಒಂದು 5ರಿಂದ 6 ನಿಮಿಷದ ವಿಡಿಯೋ ಇರ್ತದೆ, ಅಷ್ಟು ಇರ್ತದಿಲ್ಲ ಡೌಟ್. ಆದ್ರೆ ಇದು ಒಂದು ವಿಡಿಯೋ ನೀವು ಸ್ಕಿಪ್ ಮಾಡಿದೆ ನೋಡ್ರಿಪ್ಪ ಅಂದ್ರೆ ನೀವು ಆರಾಮಾಗಿ ಬಿಂದಾಸಾಗಿ ಪಾಸ್ ಆಗ್ತೀರ, 25+ ಸ್ಕೋರ್ ಮಾಡ್ತಾರೆ ಅಂತ ಹೇಳ್ತಾನು. ಏನೂ ಇಲ್ಲ, ನಾ ಹೇಳೋ ಇಲ್ಲಿ ಯಾವ್ಯಾವ ಕ್ವಶನ್ ಹೇಳ್ತಾನಲ್ಲ ಅವ್ನು ಪ್ರಾಕ್ಟೀಸ್ ಮಾಡ್ಕೋರಿ, ಬಯೋಟ್ರ್ ಹಾಕೋರಿ, ಏನರ ಮಾಡಿರಿ, ಆರಾಮಾಗಿ ಪಾಸ್ ಆಗ್ತೀರ, ಯಾವುದೂ ಟೆನ್ಷನ್ ಇರೋಂಗಿಲ್ಲ. ಇದೊಂದು ವಿಡಿಯೋ ನೀವು ಸ್ಕಿಪ್ ಮಾಡಿದೆ ನೋಡ್ರಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಅಂತ ನಾನು ಕೇಳಂಗಿಲ್ಲ ನಿಮ್ಮನ್ನ. ಇದೊಂದು ಸ್ಕಿಪ್ ಮಾಡಿದ ವಿಡಿಯೋ ನೋಡ್ರಿ. ಯಾಕಪ್ಪ ಅಂದ್ರೆ ನೀವು ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ನಿಮಗೇನು ಅರ್ಥ ಆಗಂಗಿಲ್ಲ. ಯಾಕಪ್ಪ ಅಂದ್ರೆ ನೀವು ಎಕ್ಸಾಮ್ದಾಗ ಈ ಥರ ಏನೇನು ಇಂಪಾರ್ಟೆಂಟ ನಾ ಕೊಟ್ಟಿದ್ರಾಗ ಮತ್ತು ಯಾವ ಇಂಪಾರ್ಟೆಂಟ ಎಲ್ಲ ಹೇಳ್ತಾನು. ಅದ್ರ ಸಂಬಂಧ ವಿಡಿಯೋ ನೀಟು ಸ್ಕಿಪ್ ಮಾಡಿದೆ ನೋಡ್ರಿ. ಇದು ಆಲ್ PDF ಲಿಂಕ್ ಐತಲ್ಲ ನಿಮ್ಗೆ, ಈಗೇನು ನಿಮ್ಗೆ ಸ್ಕ್ರೀನ್ ಮೇಲೆ ತೋರ್ಸೋದಲ್ಲ, ಇವೆಲ್ಲ ಲೆಕ್ಕ ಕ್ವಶನ್ ವಿತ್ ಆನ್ಸರ್ದಾವ. ಇದ್ರದ್ದು ಎಲ್ಲ PDF ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ದಾಗ ಸಿಗ್ತೈತಿ. ಆರ ಇದಕ್ಕೊಂದು PDF ಹಂಗೆ ಓಪನ್ ಆಗಂಗಿಲ್ಲ. ನೀವು ಸ್ಕಿಪ್ ಮಾಡಿದ ನೋಡತ್ತೀರಂದ್ರೆ ನಿಮಗೀಗ ಏನೂ ಅರ್ಥ ಆಗ್ತಿರ್ಕಿಲ್ಲ. ಸೊ ಈ PDF ಪಾಸ್ವರ್ಡ್ ಐತಿ, ಈ PDF ಪಾಸ್ವರ್ಡ್ ಏನಪ್ಪ ಅಂದ್ರೆ ನಿಮಗೆ ಸ್ಕ್ರೀನ್ ಮ್ಯಾಗ ಇನ್ನು ಮುಂದೆ ಬರ್ತೈತಿ, ನೀವು ನೋಡ್ಕೋತಿರ್ಬೋದು. ಸ್ಕ್ರೀನ್ ಮ್ಯಾಗ ಸೈಡ್ ಲೆಫ್ಟ್ ಅಥವಾ ರೈಟ್ ಸೈಡ್ನಾಗ 5 ಡಿಜಿಟ್ ಕೋಡ್ ಐತಿ, ಅಂದ್ರೆ 5 ಅಂಕಿ ಪಾಸ್ವರ್ಡ್ ಇರ್ತದೆ, ಅದು ನಂಬರ್ದೇ ಇರ್ತದೆ. ಸೊ ಸ್ವಲ್ಪ ದೊಡ್ಡ ಅಕ್ಷರದಾಗ ಹಾಕಿದನು, ಅದನ್ನೊಂದು ನೋಡಿರಿ. ಪಾಸ್ವರ್ಡ್ ಹಾಕೋದು ಇಷ್ಟ ಉದ್ದೇಶ ಏನಪ್ಪ ಅಂದ್ರೆ ನೀವು ವಿಡಿಯೋ ಸ್ಕಿಪ್ ಮಾಡಿ ನೋಡ್ತೀರಿ, ಸ್ಕಿಪ್ ಮಾಡಿ ನೋಡಿರಿ ನಿಮಗೇನು ಅರ್ಥ ಆಗಂಗಿಲ್ಲ, ಮತ್ತು ಬಂದು ಕಮೆಂಟ್ ಹಾಕ್ತೀರಿ ಯಾವ ಆನ್ಸರ್ ಬಿದ್ದಿಲ್ಲ, ನೀವು ಹೇಳಿದ್ದೇನು ಬಿದ್ದಿಲ್ಲ ಅಂತ. ಅದಕ್ಕೋಸ್ಕರ ಹಾಕಿದನು. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ಪಾಸ್ವರ್ಡ್ ಸ್ಕ್ರೀನ್ ಮ್ಯಾಗ ಬರ್ತಿರ್ತದೆ, 5 ಅಂಕಿ ಪಾಸ್ವರ್ಡ್ದ ಟೋಟಲ. ಸೊ ಡಿಸ್ಕ್ರಿಪ್ಷನ್ದಾಗ PDF ಲಿಂಕ್ ಅದ. ಸೊ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗೇನು ನಾನು ನಿಮ್ಗೆ ತೋರಿಸ್ಕೊತಂಟಲ್ಲ, ಈ ಥರಾಗ ನಾನು IMP ಕ್ವಶನ್ ಅಂತ ತೊಡೆ ಹಾಕಿದನು. IMP ಕ್ವಶನ್ ಅಂದ್ರೆ ಅವು ಭಾಳ ರಿಪೀಟ್ ಆಗಿರ್ತಾವೆ, ಅದನ್ನು ನೀವು ನೋಡ್ಕೋಬೇಕು. ಇದು ಫಸ್ಟ್ ನಂಬರ್ ಕ್ವಶನ್ ಇಲ್ಲ, ಇದು ರಿಪೀಟೆಡ್ ಕ್ವಶನ್ ಐತಿ. ಸೊ ಪ್ರೀವಿಯಸ್ ಕ್ವಶನ್ ಪರ್ದಾಗ ನೀವು ನೋಡಿರ್ಬೋದು, ಮಾಡೆಲ್ ಕ್ವಶನ್ ಪರ್ದಾಗು ಏನೂ ಇಲ್ಲ. ನೀವು 10ರಿಂದ 15 ಮಾರ್ಕ್ಸ್ ಬರ್ತಾರೆ ಅಂದ್ರೆ ಆರಾಮಾಗಿ ಪಾಸ್ ಆಗ್ತೀರ. ಬೇಕಾದ ಸಬ್ಜೆಕ್ಟ್ ಆಗಲಿ, ಯಾವ ಸಬ್ಜೆಕ್ಟು ನೀವು 20 ಮಾರ್ಕ್ಸ್ ಬರೀಬೇಕು, 30 ಮಾರ್ಕ್ಸ್ ಬರೀಬೇಕು ಅಂದ್ರೆ ಪಾಸ್ ಆಗ್ತೀನಿ, ಹಿಂಗಲ್ಲ. ಇದು ಬೋರ್ಡ್ ಎಕ್ಸಾಮ್ ಇರ್ತದೆ. ನೀವು 15 ಮಾರ್ಕ್ಸರ ಬರೆದ್ರಿಪ್ಪ ಅಂದ್ರೆ ಸ್ವಂತ ಆರಾಮಾಗಿ ಪಾಸ್ ಆಗ್ತೀರ, ಬರೆದಿಟ್ಕೋರಿ. ಯಾಕಪ್ಪ ಅಂದ್ರೆ ನೀವು MCQ 20 ಮಾರ್ಕ್ಸ್ದಾಗ 20 ಮಾರ್ಕ್ಸ್ 1 ಮಾರ್ಕ್ಸ್ ಇರ್ತಾರ, ಅದನ್ನ ನಿಮ್ಗೆ 6 ಕರೆಕ್ಟ್ ಆಗೋದಿಲ್ಲ. ನೀವು ಅಜಮಾಸ್ ಹಾಕಿದ್ರು 6 ಕರೆಕ್ಟ್ ಆಗ್ತಾವೆ, 21 ಬಿದ್ದು ಪಾಸ್ ಆಗ್ತೀರಿ. ನೀವು ಸೈನ್ಸ್ದವ್ರು ಇದ್ರಂದ್ರೆ ನಿಮಗೆ ಪ್ರಾಕ್ಟಿಕಲ್ ಇಲ್ಲಿದ್ದು ಎಲ್ಲ 21 ಹಿಂಗೆ ಇರ್ತಾವೆ, 24 ಇದಕ್ಕೆ ಮ್ಯಾಥ್ಸ 24 ಬೇಕು. 24 ನೀವು ಆರಾಮಾಗಿ ಪಾಸ್ ಆಗ್ತೀರಿ, ಯಾವುದೂ ಏನೂ ಇಲ್ಲ. ಒಂದು 15 ಮಾರ್ಕ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಎಕ್ಸಾಮ್ ಸ್ಟ್ರಿಕ್ ಏನು ನಡೆಯೋದಿಲ್ಲ. ಸೊ ಕೆಲವೊಂದಿಷ್ಟು ಕಡೆ ಭಾಳ ಸ್ಟ್ರಿಕ್ ನಡೆಯತ್ತವ. ನಿಮ್ಗೆ MCQ ಕೇಳೋ ಅಷ್ಟರ ನಿಮ್ಮ ಫ್ರೆಂಡ್ಸ್ ಹತ್ರ ಸ್ವಲ್ಪ ಕೇಳಿರಿ, ಪಾಸ್ ಆಗ್ಬೇಕಂದ್ರೆ ಮಾಡಬೇಕು. ಸೊ ಅದಕ್ಕೆ ಹೇಳತ್ತನು. ಇದೇನು ಥರ್ಡ್ ಕ್ವಶನ್ ಐತಿಲ್ಲ, IMP ಹಾಕಿದನಲ್ಲ, ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್, ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊರಿ. ನಾ ಕೊಟ್ಟಿರೋ ಕ್ವಶನ್ ನಿಮ್ಗೆ ನೋಡಿ ಬಿಡ್ಸಕ್ಕೆ ಬರಲಿಲ್ಲ ಅಂದ್ರೆ ನೀವು ಅದನ್ನು ಬಯೋಟರ್ ಹಾಕೊಂಡು ಹೋಗ್ರಿ. ಲಾಸ್ಟಿಗೆ ನೀವು ಅದನ್ನು ಏನು ಬಯೋಟ್ ಹಾಕೊಂಡು ಹೋಗಿರಲ್ಲ, ಅದನ್ನು ನೀವು ಆರಾಮಾಗಿ ಬರೀ ಒಂದು 10-15 ಸರ್ತಿ ನೀವು ಬರೆದ್ರಂದ್ರೆ ನಿಮ್ಗೆ ಅದು ಬಯೋಟ್ ಆಗುತ್ತದೆ ಲೆಕ್ಕ. ಈಗ ಕೊನೆ ಮೂಮೆಂಟ್ ಅದ, ನೀವು ಇದನ್ನು ಲೆಕ್ಕ ಮಾಡಿ ಅರ್ಥ ಮಾಡಿ ತಿಳ್ಕೊತಂದ್ರೆ ಆಗೋದಿಲ್ಲ. ಸೊ ಕ್ವಶನ್ಗಳು ಇವ ಬರ್ತಿರ್ತಾವೆ, ಅದಕ್ಕೋಸ್ಕರ ಬಯೋಟ್ ಹಾಕೊಂಡಾರ ಹೋಗ್ರಿ. ಆ್ಯಂಡ್ ನಿಮ್ಗೆ ಒನ್ ಮೋರ್ ಥಿಂಗ್ ಇನ್ನೊಂದು ಏನು ಹೇಳೋದಪ್ಪ ಅಂದ್ರೆ, ನೀವು ಅಲ್ಲಿ ಎಕ್ಸಾಮ್ ಬರೆಯುವಾಗ ನಿಮ್ಗೆ ಬರಲು ಕ್ವಶನ್ ಇರ್ತಾವಲ್ಲ, ಅಂದ್ರೆ ನಿಮ್ಗೆ ಬರಲು ಕ್ವಶನ್ ಇರ್ತಾವಲ್ಲ, ಅದ್ರ ನಂಬರ್ ಹಾಕಿ. ಲಾಸ್ಟ್ ಮೂಮೆಂಟ್ ಇದೆ, ಅದ್ರ ನಂಬರ್ ಹಾಕಿ. ನಿಮಗೆ ಅಲ್ಲಿ ಪಾಠದ ಮ್ಯಾಗ ಏನು ಬರ್ತದೆ, ಆ ಪಾಠದ ಮ್ಯಾಗಿಂದ ನಿಮ್ಗೆ ಗೊತ್ತಾಗಿರ್ತದೆ, ಅದ್ರ ಮ್ಯಾಗಿಂದ ಯಾವುದೇ ಬೇಕಾದ ಲೆಕ್ಕ ಇದ್ರೂ ಅಲ್ಲಿ ಬರ್ದು ಬೇರಿ. ಯಾಕಪ್ಪ ಅಂದ್ರೆ ಸೂಪರ್ ಇದನ್ನು ಚೆಕಿಂಗ್ದವ್ರು ಹೆಂಗೆ ಇರ್ತಾರೆ ಗೊತ್ತಿಲ್ಲ, ಕೆಲವೊಂದಿಷ್ಟು ಟೈಮ್ ಮಾರ್ಕ್ಸ್ ಕೊಟ್ಟರು ಕೊಡ್ಬೋದು, ಅದಕ್ಕೋಸ್ಕರ ಆತನು. ಸೊ ಅವರು ಒಳ್ಳೆಯ ಉದ್ದೇಶದಿಂದ ಬಂದಿರ್ತಾರೆ, ಕೆಲವೊಂದಿಷ್ಟು ಜನ ಗೊತ್ತಿರ್ತದೆ ನಿಮ್ಗೆ. ಸೊ ನೀವು ಆ ಪಾಠದ ಮ್ಯಾಗೆ ರಿಲೇಟೆಡ್ ಲೆಕ್ಕನ ಬರ್ದು ಬೇರಿ, ನೀವು ಮಾರ್ಕ್ಸ್ ಸಿಗೋ ಚಾನ್ಸಸ್ ಭಾಳ ಇರ್ತದೆ. ಯಾಕಪ್ಪ ಅಂದ್ರೆ ಬೋರ್ಡ್ ಎಕ್ಸಾಮ್ ಆಗ್ತದೆ, ಯಾರೂ ಫೇಲ್ ಮಾಡ್ಬೇಕಂತ ಹೇಳಿ ಉದ್ದೇಶ ಇರೋಂಗಿಲ್ಲ. ಅವ್ರಿಗೂ ಅರ್ಥ ಆಗಿರ್ತದೆ, ಅವರು ಸ್ಟೂಡೆಂಟ್ ಆಗೇ ಬಂದಿರ್ತಾರೋ. ಆ್ಯಂಡ್ ಇದು ಫೋರ್ತ್ ಕ್ವಶನ್ ಏನಪ್ಪ ಅಂದ್ರೆ ಇದು ಇಂಪಾರ್ಟೆಂಟ್ ಕ್ವಶನ್, ರಿಪೀಟೆಡ್ ಕ್ವಶನ್ ಐತಿ, ಇದನ್ನು ನೋಡ್ಕೊರಿ. ಇವೆಲ್ಲ 5 ಮಾರ್ಕ್ಸ್ ಕ್ವಶನ್ಗಳು. ನಾ ಹೇಳ್ದಂಗೆ ನೀವು 15 ಮಾರ್ಕ್ಸಿನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನೀವು ಯಾರಿಗೂ ಅಂಜಬೇಕಾಗಿಲ್ಲ, ಆರಾಮಾಗಿ ಪಾಸ್ ಆಗ್ತೀರ, ಬರೆದಿಟ್ಕೋರಿ. ಇದೊಂದು ವಿಡಿಯೋ ನೀವು ಸ್ಕಿಪ್ ಮಾಡಿದೆ ನೋಡತ್ತೀರಿ ಅಂತ ಮಾಡಿದನು. ಸೊ ಪಾಸ್ವರ್ಡ್ಗಳು ಸ್ಕ್ರೀನ್ ಮ್ಯಾಗ ಬರತ್ತಿರ್ತಾವೆ, ಸೊ ಅದ್ರ ಕಡೆನೂ ಗಮನ ಇರಲಿ ಸ್ವಲ್ಪ. 5th ಕ್ವಶನು ಇಂಪಾರ್ಟೆಂಟ್ ಐತಿ. ಆ್ಯಂಡ್ ಇಲ್ಲಿಂದ ನಿಮ್ಗೆ 5 ಮಾರ್ಕ್ಸ್ ಕ್ವಶನ್ ಮತ್ತು 5 ಮಾರ್ಕ್ಸ್ ಕ್ವಶನ್ ಅದಾವೆ. ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಈ ಕ್ವಶನ್, ಅದಕ್ಕೋಸ್ಕರ ನಾ ಇಂಪಾರ್ಟೆಂಟ್ ಅಂತ ಹಾಕಿಲ್ಲ, ಅದು ರಿಪೀಟೆಡ್ ಆಗಿಲ್ಲ ಜಾಸ್ತಿ ಟೈಮ. ನೆಕ್ಸ್ಟ್ ಇವೆಲ್ಲ ನೋಡ್ಕೋತ ಹೋಗ್ರಿ ನೀವು, ನಾ ಎಲ್ಲ ಹೇಳೋಕ್ಕಾಗಲ್ಲ, ವೀಡಿಯೋ ಭಾಳ ದೊಡ್ಡದಾಗ್ತದೆ ಮತ್ತು ನಿಮಗೂ ನೋಡೋಂಗಿಲ್ಲ. ನೆಕ್ಸ್ಟ್ ಇಲ್ಲಿ 2 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ ಬಂದಾವ, ನೋಡ್ಬೋದು ನೀವು. ಇದೇನು 2ನೇ ಕ್ವಶನ್ ಐತಿಲ್ಲ, ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ, ಇದನ್ನು ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ಏನೂ ಇಲ್ಲ, ಭಾಳ ಈಸಿ ಮೆಥಡ್ದಾಗ ಮಾಡಿ ಆನ್ಸರ್ಗಳು ಕೊಟ್ಟನು. ನೀವೆಲ್ಲ PDF ಆರಾಮ್ ನೋಡಿ ಪ್ರಾಕ್ಟೀಸ್ ಮಾಡ್ಕೋರಿ. 3rd ಕ್ವಶನು ಇಂಪಾರ್ಟೆಂಟ್ ಅದ 2 ಮಾರ್ಕ್ಸಿಗೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿಂದ 3 ಮಾರ್ಕ್ಸ್ ಕ್ವಶನ್ಗಳು ಸ್ಟಾರ್ಟ್ ಆಕ್ಕವ.
ಎಂಟೈರ್ PDF ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ದಾಗ ಸಿಗ್ತೈತಿ. ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ ಲಿಂಕ್ಗಳು ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ ನಾ ಪಿಕ್ಸ್ ಕ್ವಶನ್ ಆನ್ಸರ್ ಹೇಳ್ತನಲ್ಲ ಅವು ಕ್ವಶನ್ ಆನ್ಸರ್ ವೀಡಿಯೋಸ್ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಇರ್ತಾವೆ, ಚೆಕಿಂಗ್ ಮಾಡಿರಿ. ಈ ಚಾನಲ್ದಾಗ ಆಲ್ ಸಬ್ಜೆಕ್ಟ್ ಪಾಸಿಂಗ್ ಪ್ಯಾಕೇಜ್ಗಳು ಬರ್ತಿರ್ತಾವೆ. ಸೊ ಇವಷ್ಟು ನೀವು ಏನಾರ ಪ್ರಾಕ್ಟೀಸ್ ಮಾಡಿದ್ದ ಆತಪ್ಪ ಅಂದ್ರೆ ನಾಳೆ ಎಕ್ಸಾಮ್ದಾಗ ನೀವು ಆರಾಮ್ಸೆ ಪಾಸ್ ಆಗ್ತೀರಾ. ಯಾರ್ದು ಹೆಲ್ಪ್ ಇಲ್ಲ, ಏನೂ ಇಲ್ಲ, ಆರಾಮಾಗಿ ಬಿಂದಾಸಾಗಿ ಪಾಸ್ ಆಗ್ತೀರಾ. ನಿಮ್ಮ ಕಡೆ ಎಕ್ಸಾಮ್ ಹೆಂಗೆ ನಡೆಯತ್ತಾವ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನಿಮ್ಮ ಉದ್ದೇಶ ಏನು ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಸೊ ನಿಮ್ಮ ಕಡೆ ಎಕ್ಸಾಮ್ ಫುಲ್ ಸ್ಟ್ರಿಕ್ ಅಥವಾ ಸ್ವಲ್ಪ MCQ ಇಂಥದ್ದೇನಾರ ಹೇಳತ್ತಾರ ಅದನ್ನೂ ಕಮೆಂಟ್ ಮಾಡಿ ಹೇಳ್ರಿ. ಸೊ ಸಿಗೋಣ ಇಂಥ ಇನ್ನೊಂದು ವೀಡಿಯೋದಾಗ. ಸೊ ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್ಸ್.